ಕೋಲಾರ ತಾಲೂಕಿನ ಮದ್ದೇರಿ ಗ್ರಾಮದಲ್ಲಿ 12-4-2025 ಶನಿವಾರದಂದು ಶ್ರೀ ಕೋದಂಡರಾಮಸ್ವಾಮಿ ದೇವರ 68ನೇ ಬ್ರಹ್ಮ ರಥೋತ್ಸವ ಮತ್ತು ಉತ್ಸವಗಳು ಅದ್ದೂರಿಯಿಂದ ನಡೆಯಲಿದ್ದು, ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿ ಪ್ರತಿಷ್ಠಾಪನೆ ಮತ್ತು ಕಲಶ ಸ್ಥಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ದಿನಾಂಕ 11-4-2025 ಶುಕ್ರವಾರದಂದು ನಡೆಯಲಿದ್ದು, ಹಾಗೆಯೇ ಶ್ರೀ ಸಪ್ತ ಮಾತೃಕ ದೇವತಾ ಸಹಿತ ಶ್ರೀ ಚೌಡೇಶ್ವರಿ ದೇವಿ ಪ್ರತಿಷ್ಠಾಪನೆ ಮತ್ತು ಕಲಶ ಸ್ಥಾಪನಾ ಹಾಗೂ ಕುಂಭಾಭಿಷೇಕ ಮಹೋತ್ಸವವು 11-4-2025 ಶುಕ್ರವಾರದಂದು ನಡೆಯಲಿದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರು ಈ ದೇವತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ಮದ್ದೇರಿ ಗ್ರಾಮಸ್ಥರು ಮತ್ತು ಗ್ರಾಮ ಬಂಧು ಸೇವಾ ಸಮಿತಿಯವರು ವಿನಂತಿಸಿದರು. ಇದೇ ಸಂದರ್ಭದಲ್ಲಿ ನಡೆದ ದೇವಾಲಯ ಸಮಿತಿಯ ಸಭೆಯಲ್ಲಿ ದೇವತಾ ಕಾರ್ಯಗಳಿಗೆ ಕೋಲಾರ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ರವರು ಮೊದಲೇ ನೀಡಿದ ಮಾತಿನಂತೆ 5 ಲಕ್ಷ ರುಗಳನ್ನು ನೀಡಿದ್ರು. ದೇವಾಲಯ ಸಮಿತಿ ಮತ್ತು ಗ್ರಾಮಸ್ಥರಿಗೆ ಮುಖಂಡರಾದ ಚಂಜಿಮಲೆ ರಮೇಶ್ ಮತ್ತು ಉರುಟಿ ಅಗ್ರಹಾರ ಚೌಡರೆಡ್ಡಿಯವರು ಹಣವನ್ನು ಶಾಸಕರ ಪರವಾಗಿ ಗ್ರಾಮಸ್ಥರಿಗೆ ಹಸ್ತಾಂತರಿಸಿದರು. ಈ ಸಮಯದಲ್ಲಿ ಅರ್ಚಕರಾದ ಕೇಶವ ಶರ್ಮಾ, ಐ ಮಂಜುನಾಥ್, ವೆಂಕಟಸ್ವಾಮಿ, ಎಂ ಶ್ರೀನಿವಾಸ್, ಸೊನ್ನೇಗೌಡ ರೆಡ್ಡಿ, ನಿವೃತ್ತ ಶಿಕ್ಷಕರು ಎನ್ ಬೈರೇಗೌಡ, ಎಂ ಸಂಪಂಗಿ, ರವಿಕುಮಾರ್, ನಂಜಪ್ಪ, ಕೋಟೆ ಮುರಳಿ, ಎಂಆರ್ ಶ್ರೀನಿವಾಸ್ ಗೌಡ ಹಾಗೂ ಗ್ರಾಮ ಬಂಧು ಸೇವಾ ಸಮಿತಿ ಮದ್ದೇರಿಯವರು ತಿಳಿಸಿದರು. ಎಂಆರ್ ಶ್ರೀನಿವಾಸ್ ಗೌಡ ನನ್ನ ಹೆಸರು. ಮದ್ದೇರಿ, ಕೋಲಾರ ತಾಲೂಕು. ಇಲ್ಲಿನ ಮದ್ದೇರಿಯಲ್ಲಿ ಗ್ರಾಮ ದೇವತೆ ಗಂಗಮ್ಮ ಮತ್ತು ಚೌಡೇಶ್ವರಿ ದೇವತೆಗಳ ಪ್ರತಿಷ್ಠಾಪನೆಯನ್ನು ಇಂದು ಮತ್ತು ನಾಳೆ ಇಟ್ಕೊಂಡಿದ್ದೀವಿ. ನಾಳೆ ಕೋದಂಡರಾಮ ಸ್ವಾಮಿ ಜಾತ್ರೆ ಪ್ರಯುಕ್ತ ನಾಳೆ ಕಲ್ಯಾಣೋತ್ಸವ ಮತ್ತು ಶನಿವಾರ ರಥೋತ್ಸವವನ್ನು ಇಟ್ಕೊಂಡಿದ್ದೀವಿ. ಭಾಳ ವಿಜೃಂಭಣೆಯಿಂದ ನಡೀತದೆ. ಭಾಳ ಸುತ್ತಮುತ್ತಲು ಹಳ್ಳಿಗಳಿಂದ ಮತ್ತು ಬೇರೆ ಕಡೆಯಿಂದ ಈಗ 68 ವರ್ಷದಿಂದ ನಾವು ಜಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಇದನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಭಾಳ ಜನ ಸೇರಿಸ್ತಾ ಇದ್ದೀವಿ. ಸರ್, ಏನೇನು ದೇವ್ರ ಪ್ರತಿಷ್ಠಾಪನೆ? ಇವತ್ತೇನು ಕಾರ್ಯಕ್ರಮ ಇತ್ತು? ನಾಳೆ ಏನು ಕಾರ್ಯಕ್ರಮ? ಇವತ್ತು ಗಂಗಮ್ಮ ಮತ್ತು ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಇವತ್ತು ನಾಳೆ ಇರುತ್ತೆ. ಪೂರ್ವಭಾವಿ ಪ್ರತಿಷ್ಠಾಪನೆ. ನಾಳೆ ರಾತ್ರಿಗೆ ಕಲ್ಯಾಣೋತ್ಸವ ಇದೆ. ಇವತ್ತು ಧ್ವಜಾರೋಹಣ ಮತ್ತು ಹನುಮಂತೋತ್ಸವ ಇವತ್ತಿದೆ. ನಾಳೆ ಕಲ್ಯಾಣೋತ್ಸವ ಮತ್ತು ಗರುಡೋತ್ಸವ ಇದೆ. ತಿರುಗಿ ಶನಿವಾರ ಬ್ರಹ್ಮರಥೋತ್ಸವ ಮತ್ತು ರಾತ್ರಿ ಪಲ್ಲಕ್ಕಿ ಕೋದಂಡರಾಮ ಸ್ವಾಮಿ, ವರದರಾಜ ಸ್ವಾಮಿ ಮತ್ತು ಶನಿವಾರ ದೇವರುಗಳ ಪಲ್ಲಕ್ಕಿ, ಮುತ್ತಿನ ಪಲ್ಲಕ್ಕಿ ಉತ್ಸವಗಳು ಇದ್ದಾವೆ. ಭಾನುವಾರ ಪಾರ್ವಟೋತ್ಸವ, ಸೋಮವಾರ ಮಹಾಮಂಗಳಾರತಿ ಮಾಡಿಕೊಂಡು. ಸರ್, ಅದು ಇವತ್ತು ನಾಳೆ ಪ್ರತಿಷ್ಠಾಪನೆ ಇದೆಯಲ್ಲ, ಅದು ನಾಳೆ ಕಾರ್ಯಕ್ರಮದ ಸರ್ ಬೆಳಗ್ಗೆ ಎಷ್ಟು ಗಂಟೆ ಪ್ರತಿಷ್ಠಾಪನೆ ಆಗುತ್ತೆ? ಆಮೇಲೆ ಹೋಮಗಳು ಇದೆಯಲ್ಲ, ಅವೆಲ್ಲ ಮಾತಾಡಿ ಸರ್. ಶ್ರೀನಿವಾಸ ಮದ್ದೇರಿ ಗ್ರಾಮಸ್ಥರು ನಾವು ಈ ಹೆಂಗೆ ಬೆಳ್ಕೊಂಡ್ಬಂದಿದ್ದೀವಿ ಅಂದರೆ, ಇಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಎಲ್ಲರೂ ಸೇರ್ಕೊಂಡು ಮಾಡುವಂಥ ಅದ್ಭುತ ಕಾರ್ಯಕ್ರಮಗಳು ನಮ್ಮ ಮದ್ದೇರಿ ಗ್ರಾಮಸ್ಥರು. ಯಾವ ರೀತಿ ಅಂದರೆ, ಬೇರೆ ಕಡೆ ಎಲ್ಲ ನೋಡಿದ್ರೆ ಯಾರಾದರೂ ಸ್ಪಾನ್ಸರ್ದು ಆ ಥರ ಮಾಡ್ತಾರೆ. ಇಲ್ಲಿ ಹಂಗಲ್ಲ, ಪ್ರತಿಯೊಂದು ಮನೆಯವರು ಅವ್ರವ್ರದೇ ಆದಂಥ ಪೂಜಾ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ. ಆಮೇಲೆ ಪ್ರತಿಷ್ಠಾಪನೆ ಕಾರ್ಯಕ್ರಮ 4:15ಕ್ಕೆ ಸ್ಟಾರ್ಟ್ ಆಗುತ್ತೆ. 4:15ಯಿಂದ ಬೆಳಗ್ಗೆ 10 ಗಂಟೆವರೆಗೂ ಕಾರ್ಯಕ್ರಮಗಳು ಮುಗೀತದೆ. ಪ್ರತಿಷ್ಠಾಪನೆ ಸರ್, ನಾಳೆ ಬೆಳಗ್ಗೆ ಏನು ಕಾರ್ಯಕ್ರಮ? ಬೆಳಗ್ಗೆ 4:15ಗೆ ಪ್ರತಿಷ್ಠಾಪನೆ. ಇವತ್ತು ಹೋಮಗಳಿರ್ತದೆ. ಬೆಳಗ್ಗೆ 4:15ಗೆ ನಾಳೆ ಮಹಾಮಂಗಳಾರತಿ. ಒಂದು 10:30-11 ಗಂಟೆ ಮಹಾಮಂಗಳಾರತಿ. ಮಧ್ಯಾಹ್ನ ಅನ್ನದಾಸೋಹ. ಮುಖ್ಯ ಅತಿಥಿಗಳು ಗ್ರಾಮಸ್ಥರು ಎಲ್ಲ ಬರ್ತಾರೆ. ಹಾಗೂ ನಮ್ಮ ಈ ಭಾಗದ ಶಾಸಕರು ಜಿ ಮಂಜುನಾಥ್ ಅವರು ಹಾಗೂ ವರ್ತೂರು ಪ್ರಕಾಶ್, CMR ಶ್ರೀನಾಥ್ ಹಾಗೂ ಎಲ್ಲ ಪಕ್ಷದ ಮುಖಂಡರು, IPS ಆಫೀಸರ್ ದೇವರಾಜ್ ಸರ್ ಬರ್ತಾರೆ, MLC ಗೋವಿಂದರಾಜ್ ಸರ್ ಬರ್ತಾರೆ, MLC ಅನಿಲ್ ಸರ್ ಬರ್ತಾರೆ. ಅದೇ ರೀತಿ ಶನಿವಾರ ಸಹಿತ ರಥೋತ್ಸವಕ್ಕೆ ಈ ಎಲ್ಲ ಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಇದು 68ನೇ ವರ್ಷ. 68 ವರ್ಷದಿಂದ ಯಾವುದೇ ರಾಜಕೀಯ, ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗೂಡಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಂದೆ ನಡ್ಕೊಂಬರ್ತಾ ಇದ್ರು. ಹಾಗಾದ್ರೆ ನಾವು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಹೊಸದಾಗಿ ಸೇರ್ಪಡೆ ಅಂದರೆ ಈಗ ಗಂಗಮ್ಮ ತಾಯಿ, ಚೌಡೇಶ್ವರಿ ತಾಯಿ ದೇವಸ್ಥಾನಗಳನ್ನ ಅದು ಮುಂಚೆ ಇತ್ತು ನಮ್ಮೂರಲ್ಲಿ, ತುಂಬ ಶಿಥಿಲಾವಸ್ಥೆ ಆಗಿತ್ತು. ಈಗ ಗ್ರಾಮಸ್ಥರು ಎಲ್ಲ ಸೇರಿ ಜೀವನೋದ್ಧಾರ ಮಾಡಿ ಹೊಸದಾಗಿ ಪ್ರತಿಷ್ಠಾಪನೆ ಈಗ ನಾಳೆನೇ ಹಮ್ಮಿಕೊಂಡಿರೋದ್ರಿಂದ ಇನ್ನು ನಮ್ಮ ಜಾತ್ರೆಗೆ ತುಂಬ
ಕಳೆ ಕಟ್ಟಿದೆ. ಈ 2 ದೇವಸ್ಥಾನಗಳು ಒಂದು ಪೂಜಾ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ರಾಮದೇವರ 68ನೇ ವರ್ಷದ ಜಾತ್ರಾ ಮಹೋತ್ಸವ ಭಾಳ ಬ್ರಹ್ಮರಥೋತ್ಸವ ವಿಜೃಂಭಣೆ ನಡೀತಾ ಇದೆ. ನಾಳೆ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಜೊತೆಗೆ ಸಂಜೆ ಕಲ್ಯಾಣೋತ್ಸವ ಇರ್ತದೆ. ಶನಿವಾರ ಬ್ರಹ್ಮರಥೋತ್ಸವ, ನಾಳೆನೂ ಸಹ ಬೆಳಗಿನಿಂದ ಸಂಜೆ ತನಕ ಸಾರ್ವಜನಿಕರ ಅನ್ನದಾಸೋಹ ಇದೆ. ಶನಿವಾರ ಸಹ ಬೆಳಗಿಂದ ಸಂಜೆ ತನಕ ಸಾರ್ವಜನಿಕರ ಅನ್ನದಾಸೋಹ ಜೊತೆಗೆ ಸಂಜೆ ಕಾರ್ಯಕ್ರಮ ಇರ್ತದೆ. ಭಾನುವಾರ ನಮ್ಮ ಗ್ರಾಮದ ಇವರಿಂದಲೇ ಪಾರ್ವಟೋತ್ಸವ ಇದೆ. ಸೋಮವಾರ ಎಲ್ಲ ಗ್ರಾಮಸ್ಥರು ಸೇರಿ ಮಹಾಮಂಗಳಾರತಿ, ನಾಳೆ ತೀರ್ಥಪ್ರಸಾದ, ಕಲ್ಯಾಣೋತ್ಸವ 12:30ರಿಂದ ಬೆಳಗ್ಗೆ ರಾತ್ರಿ ಕಲ್ಯಾಣೋತ್ಸವ 8 ಗಂಟೆಯಿಂದ 11 ಗಂಟೆವರೆಗೆ ಅದೇ ಮುರಳಿ ನನ್ನ ಹೆಸರು ಸಂಪಂಗಿ ಅಂತ. ಇಲ್ಲಿ ಮದ್ದೇರಿ ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳಿಂದ ಅಂದರೆ ಸುಮಾರು 68 ವರ್ಷಗಳಿಂದ ಈ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಹಿರಿಯರೆಲ್ಲ ಸೇರಿ ಮಾಡ್ಕೊಂಡು ಬಂದಿದ್ರು. ಈಗ ಯುವ ಪೀಳಿಗೆಯವರು ಸೇರಿಕೊಂಡು ಈ ಒಂದು ಬ್ರಹ್ಮರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಈ 2 ದೇವಾಲಯಗಳು, ಗಂಗಮ್ಮ ದೇವಸ್ಥಾನ ಮತ್ತು ಚೌಡೇಶ್ವರಿ ದೇವಾಲಯಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದೊಂದಿಗೆ ಈ ವರ್ಷದ ಈ ಒಂದು ಜಾತ್ರಾ ಮಹೋತ್ಸವವು ಅತ್ಯಂತ ಕಳೆಕಟ್ಟಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಭಾಗವಹಿಸಿ ಈ ಮದ್ದೇರಿ ಶ್ರೀ ಕೋದಂಡರಾಮ ಸ್ವಾಮಿ ರಥೋತ್ಸವವು ಶನಿವಾರ ಬ್ರಹ್ಮರಥೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಎಲ್ಲ ಜನರ ಸಂಪೂರ್ಣ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಈ ವರ್ಷ ಕೂಡ ನಡೀತದೆ. ಇದಕ್ಕೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಗಣ್ಯರ ಮತ್ತು ಊರಿನ ಪ್ರಮುಖರ ಮತ್ತು ಎಲ್ಲ ಸಾರ್ವಜನಿಕರ ಸಹಕಾರ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂತಹದ್ದು. ಈ ಒಂದು ರಥೋತ್ಸವ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಅನೇಕರ ಆಶೀರ್ವಚನ ಇದೆ. ಅದು ಎಲ್ಲ ಮುಂದಿನ ದಿನಗಳಲ್ಲೂ ಕೂಡ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಈ ಮೂಲಕ ಹಾರೈಸ್ತೇನೆ. ಹಂಗೆ ನಿಂತ್ಕೊಂಬಿಡಿ.